ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಈ ಲರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ ಆರ್, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಮಹಿಳಾ ಕಾಲೇಜು, ಹುಣಸೂರು, ವಾಣಿಜ್ಯಶಾಸ್ತ್ರ ವಿಭಾಗ. ಇವತ್ತಿನ ಸೆಷನ್ನಲ್ಲಿ ನಾವು ಬಿಸ್ನೆಸ್ ರಿಸರ್ಚ್ ಮೆಥಡಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ವಿಷಯವನ್ನು BCom 5th ಸೆಮಿಸ್ಟರ್ ಅಲ್ಲಿ 2ನೇ ಯೂನಿಟ್ ಆಗಿ ಅಳವಡಿಸಲಾಗಿದೆ. ಇವತ್ತಿನ ಸೆಷನ್ನಲ್ಲಿ ನಾವು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದರೆ ಏನು ಮತ್ತು ಅದರಲ್ಲಿರ್ತಕ್ಕಂಥ ವಿಧಗಳು. ಸೊ ಡಿಸ್ಕ್ರಿಪ್ಟಿವ್ ರಿಸರ್ಚ್, ಮೀನಿಂಗ್ ಆ್ಯಂಡ್ ಟೈಪ್ಸ್. ಇವತ್ತಿನ ಸೆಷನ್ನಲ್ಲಿ ಮೀನಿಂಗ್, ಎಕ್ಸ್ಪ್ಲೋರೇಟರಿ ರಿಸರ್ಚ್ ವರ್ಸಸ್ ಡಿಸ್ಕ್ರಿಪ್ಟಿವ್ ರಿಸರ್ಚ್, ಟೈಪ್ಸ್ ಆಫ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಬಗ್ಗೆ ತಿಳ್ಕೊಳ್ಳೋಣ. So first one is meaning. So descriptive research is a type of conclusive research. The purpose of this is to describe the phenomena as it found through research. It is termed as ex post facto research. Descriptive research ಅಲ್ಲಿ ನಾವೇನು ತಿಳ್ಕೊಳ್ತೀವಿ ಅಂದರೆ ಆ ಒಂದು ಸನ್ನಿವೇಶ ಯಾವ ರೀತಿ ಇದೆ ಅದು ಅದೇ ರೀತಿ ವಿವರಿಸ್ತದೆ. ಸೊ ಪಾಪ್ಯುಲೇಷನ್ನಲ್ಲಿರ್ತಕ್ಕಂಥ ಗುಣಗಳೇನು ಅದನ್ನು ಮಾತ್ರ ಹೇಳುತ್ತೆ ಹೊರತು ಪಾಪ್ಯುಲೇಷನಲ್ಲಿ ಆ ಗುಣಗಳು ಯಾಕಿದೆ, ಅದರ ಉದ್ದೇಶ ಏನು, ಇದಕ್ಕೆಲ್ಲ ಹೇಳಲ್ಲ. ಸೊ ಇಟ್ ಈಸ್ ನಾಟ್ ಆನ್ಸರ್ ದ ಕ್ವೆಶನ್ ಲೈಕ್ ವೈ, ವಾಟ್ ಈಸ್ ದ ನೀಡ್, ಈ ಥರದ ಕೇಳಲ್ಲ. ಸೊ ಹೌ ಮಚ್ ಇಟ್ ಹ್ಯಾಸ್, ವಾಟ್ ಕ್ವಾಲಿಟೀಸ್ ಇಟ್ ಹ್ಯಾಸ್, ಈ ಥರ ವಾಟ್ ಅನ್ನೋ ಕ್ವೆಶನ್ಗೆ ಆನ್ಸರ್ ಮಾಡುತ್ತೆ ಹೊರತು ವೈ ಅನ್ನೋ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡುತ್ತೆ. ಸೊ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಇಸ್ ಅ ಟೈಪ್ ಆಫ್ ಕನ್ಕ್ಲೂಸಿವ್ ರಿಸರ್ಚ್. ಇಟ್ ಡಿಸ್ಕ್ರೈಬ್ ದಿ ಫೆನೋಮಿನಾ, ಆ ಒಂದು ಸನ್ನಿವೇಶ ಯಾವ ರೀತಿ ಇದೆ ಅದನ್ನು ಮಾತ್ರ ವಿವರಿಸ್ತದೆ. ಈಗ ಪಾಪ್ಯುಲೇಷನಲ್ಲಿರ್ತಕ್ಕಂಥ ಪ್ಯಾರಾಮೀಟರ್ಸ್ಗಳೇನು, ಗುಣಗಳೇನು, ಇದನ್ನು ಹೇಳುತ್ತೆ ಹೊರತು ಯಾಕೆ ಆ ಗುಣಗಳು ಬಂತು ಅಂತ ಹೇಳಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಎಕ್ಸ್ ಪೋಸ್ಟ್ ಫ್ಯಾಕ್ಟ್ ರಿಸರ್ಚ್ ಅಂತ ಕರಿತೀವಿ. ಎಕ್ಸ್ ಪೋಸ್ಟ್ ಫ್ಯಾಕ್ಟ್ ಅಂತ ಹೇಳಿದ್ರೆ ಆಗಿ ಹೋದಂಥ ಘಟನೆಯ ವಿವರಣೆಯನ್ನು ಕೊಡ್ತಕ್ಕಂಥದ್ದು ಡಿಸ್ಕ್ರಿಪ್ಟಿವ್ ರಿಸರ್ಚ್. ಸಿಂಪ್ಲಿ ವಿ ಮೇ ಕಾಲ್ ಇಟ್ ಆಸ್ descriptive research describes the situation. So when we compare exploratory research versus descriptive research ಮತ್ತು exploratory research ಅನ್ನು ಕಂಪೇರ್ ಮಾಡಿದಾಗ exploratory research aims at gaining insight. So insight means exploratory research dig the inside fact, it answers why, how, so what purpose, like this step it answers exploratory research. So descriptive research aims at describing something, it only describes the phenomena. Second, exploratory research does not lead to conclusion, okay, it digs the information, it gathers again and again information from the population, whereas a descriptive research leads to conclusion. Of course it is only describing the situation. Why? Because it leads to the conclusion. ಅದು ಒಂದು ಸನ್ನಿವೇಶನ ವಿವರಣೆ ಮಾಡೋದ್ರಿಂದ ಅದು ಒಂದು ಕನ್ಕ್ಲೂಷನ್ ಹಂತಕ್ಕೆ ತಲುಪುತ್ತೆ, ಒಂದು ನಿರ್ಣಯನ ಕೈಗೊಳ್ಳುತ್ತೆ. ಅದು ಆದರೆ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಇದು ನಿರ್ಣಯನ ಕೈಗೊಳ್ಳಲ್ಲ, ಇದು ಮತ್ತೆ ಮತ್ತೆ ಸಂಶೋಧನೆಯನ್ನು ಮಾಡ್ತಾನೆ ಇರುತ್ತೆ. ಎಕ್ಸ್ಪ್ಲೋರೇಟರಿ ರಿಸರ್ಚ್ ನಿಮಗೆ ಫ್ಲೆಕ್ಸಿಬಲ್ ಆಗಿರುತ್ತೆ. ನೀವು ಯಾವ ರೀತಿ ಬೇಕಾದ್ರೂ ಅದನ್ನು ಮಾಡ್ಕೋಬೋದು, ಯಾವ ರೀತಿ ಬೇಕಾದ್ರೂ ಅನಲೈಸ್ ಮಾಡ್ಬೋದು. Whereas a descriptive, it is only stick on to describe the situation. Why? Because it is rigid. ಇದು ರಿಜಿಡ್ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನು ಮಾತ್ರ ವಿವರಣೆ ಮಾಡಬೇಕು ಹೊರತು ಅದನ್ನು ಮೀರಿ ಬಿಹೈಂಡ್ ದ ಲಿಮಿಟ್ ಹೋಗಲ್ಲ ನಾವು ಡಿಸ್ಕ್ರಿಪ್ಟಿವ್ ರಿಸರ್ಚಲ್ಲಿ. ಸೊ ಲಾಸ್ಟ್ಲಿ loosely structured. Again, if I already said it is a flexible ಆಗೋದ್ರಿಂದ ಇದು ನಿಮಗೆ ಲೂಸ್ಲಿ ಸ್ಟ್ರಕ್ಚರ್ಡ್ ಆಗಿರುತ್ತೆ. ನೀವು ಯಾವ ಹ್ಯಾಂಗಲ್ನಿಂದ ಬೇಕಾದ್ರೂ ನೀವು ಪಾಪ್ಯುಲೇಷನಲ್ಲಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೋಬೋದು. ಸೊ whereas a descriptive is well structured, you should do like this type only. ಈ ರೀತಿ ಇರೋದ್ರಿಂದ ಇದು ನಿಮಗೆ ವೆಲ್ ಸ್ಟ್ರಕ್ಚರ್ಡ್ ಆಗಿರ್ತದೆ, ಸ್ಟ್ರಕ್ಚರ್ಡ್ ಮ್ಯಾನರ್ನಲ್ಲೇ ಹೋಗಬೇಕು. ಸೊ ವಿ ಮೇ ಕಾಲ್ ಇಟ್ ಆಸ್ ಅ descriptive is like a formal research, whereas exploratory is informal research. Just we may compare like this. So next one, types of descriptive research. Descriptive research ಅಲ್ಲಿ ಯಾವ ಟೈಪ್ ಇದೆ? So first one is cross sectional study. What is this cross sectional study? Study is a particular part of population and carried out at a single time. ಸೊ ಒಂದು ಪಾಪ್ಯುಲೇಷನಲ್ಲಿ
ಅಟ್ ಎ ಟೈಮ್ ಸಿಂಗಲ್ ಟೈಮ್ ಮಾತ್ರ ಇನ್ಫಾರ್ಮೇಷನ್ಗಳನ್ನು ಗ್ಯಾದರ್ ಮಾಡ್ಕೊಳ್ಳೋದನ್ನು ನಾವು ಕ್ರಾಸ್ ಸೆಕ್ಷನಲ್ ಸ್ಟಡಿ ಅಂತ ಹೇಳ್ತೀವಿ. ಇದರಲ್ಲಿ ಎರಡು ವಿಧ ಇದೆ. ಒಂದು ಸಿಂಗಲ್ ಕ್ರಾಸ್ ಸೆಕ್ಷನಲ್, ಅಂದರೆ ಯಾವುದೋ ಒಂದು ಉದ್ದೇಶ ಅಂದರೆ ಒಂದು ವಿಚಾರನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಕ್ರಾಸ್ ಸೆಕ್ಷನಲ್ಲಿ ಮಾಡ್ಬೋದು. ಮಲ್ಟಿಪಲ್ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಅಂತ ಹೇಳಿದ್ರೆ ಅಟ್ ಎ ಟೈಮ್ ಎ ಡಿಫ್ರೆಂಟ್ ಪ್ಯಾರಾಮೀಟರ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಕಲೆಕ್ಟೆಡ್ ಫ್ರಮ್ ಪಾಪ್ಯುಲೇಷನ್. ಸೊ ಬೇರೆ ಬೇರೆ ಒಂದು ಪ್ಯಾರಾಮೀಟರ್ಗೆ ರಿಲೇಟೆಡ್ ಆದಂಥ ವಿಚಾರಗಳನ್ನು ಪಾಪ್ಯುಲೇಷನಿಂದ ಕಲೆಕ್ಟ್ ಮಾಡ್ಕೊಳ್ಳೋದನ್ನು ನಾವು ಮಲ್ಟಿಪಲ್ ಕ್ರಾಸ್ ಸೆಕ್ಷನಲ್ ಸ್ಟಡಿ ಅಂತ ಕರಿತೇವೆ. ಇದರಲ್ಲಿ ಸೆಕೆಂಡ್ ಒನ್ ಲ್ಯಾಂಗಿಟ್ಯೂಡಿನಲ್ ಸ್ಟಡಿ. ಏನಿದು ಲ್ಯಾಂಗಿಟ್ಯೂಡಿನಲ್ ಸ್ಟಡಿ ಅಂದರೆ ಸ್ಟಡಿ ಆಫ್ ಎ ಪಾಪ್ಯುಲೇಷನ್ ಓವರ್ ಎ ಪೀರಿಯಡ್ ಆಫ್ ಟೈಮ್. So this is the difference between cross-sectional study and longitudinal study. Whereas in the cross-sectional study we collect information ಓನ್ಲಿ ಅಟ್ ಎ ಟೈಮ್, ಒಂದು ಸಲ ಮಾತ್ರ ನಾವು ಕಲೆಕ್ಷನ್ ಮಾಡಿದ್ರೆ ಲ್ಯಾಂಗಿಟ್ಯೂಡಿನಲ್ ಸ್ಟಡಿಯಲ್ಲಿ ನಾವು ಮತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ರಿಪೀಟೆಡ್ಲಿ ವಿ ಕಲೆಕ್ಟ್ ಇನ್ಫಾರ್ಮೇಷನ್ ಫ್ರಮ್ ದಿ ಪಾಪ್ಯುಲೇಷನ್ ಫಾರ್ ಅವರ್ ರಿಸರ್ಚ್. ಸೊ ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ cross-sectional study and longitudinal study. So third one is case study, an in-depth study of particular individual, group or a company. So a depth study, so through the analyzing the situation by taking a similar situation we studies the particular phenomena. It is called case study method. So in-depth ಆಗೂ ಸಹ ನಾವು ಸ್ಟಡಿ ಮಾಡ್ತಾ ಹೋಗ್ತಾ ಇರ್ತೀವಿ. ನಾವು ಬೇರೆ ಬೇರೆ ಒಂದು ಸನ್ನಿವೇಶಗಳನ್ನು ಉದಾಹರಣೆಗೆ ತೆಗೆದುಕೊಂಡು ಅದೇ ರೀತಿ ಅದನ್ನು ಸನ್ನಿವೇಶಗಳನ್ನು ತೆಗೆದು ಅದನ್ನು ಅನಲೈಸ್ ಮಾಡೋದ್ರ ಮುಖಾಂತರ ಕೆಲವು ಪ್ರಾಬ್ಲಮ್ಗಳಿಗೆ ನಾವು ಆನ್ಸರ್ ಕಂಡುಹಿಡಿತಾ ಹೋಗ್ತೀವಿ. ಇದನ್ನು ನಾವು ಕೇಸ್ ಸ್ಟಡಿ ಮೆಥಡ್ ಅಂತ ಕರಿತೀವಿ. ಅದೇ ರೀತಿ ಕ್ವಾಲಿಟೇಟಿವ್ ರಿಸರ್ಚ್ ನೋಡಿ, ಕ್ವಾಂಟಿಟೇಟಿವ್ ಈಸ್ ವಿ ಗೆಟ್ ಇನ್ಫಾರ್ಮೇಷನ್ ಇನ್ ನಂಬರ್. ಓಕೆ, ಇನ್ qualitative, so we get information in facts. I mean, so collect, analysis and describe the qualitative data is called qualitative research. So what may be the qualitative research? Good qualities of a client is a qualitative research. He is a good person, okay. He is a tall person, he is a short person, okay. So like this type we gather the information on the basis of qualities of that person. It is called as qualitative research. So these are all some of the types of descriptive research. Okay. In today's session ಇವತ್ತಿನ ಸೆಷನ್ನಲ್ಲಿ ನಾವು ಡಿಸ್ಕ್ರಿಪ್ಟಿವ್ ರಿಸರ್ಚ್, ಮೀನಿಂಗ್ ಆ್ಯಂಡ್ ಟೈಪ್ಸ್, ಎಕ್ಸ್ಪ್ಲೋರೇಟರ್ ರಿಸರ್ಚ್ ವರ್ಸಸ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಆ್ಯಂಡ್ ಟೈಪ್ಸ್ ಆಫ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಬಗ್ಗೆ ತಿಳ್ಕೊಂಡು ಮುಂದಿನ ಸೆಷನ್ನಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.